ಮರಗಳ ದಟ್ಟಾರಣ್ಯಗಳ ಮಧ್ಯದಲ್ಲಿ ದೇವಿಯ ಪುರಾತನ ದೇವಾಲಯಗಳು ಇವೆ. ಅವುಗಳಲ್ಲಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಮೇಲುಸುಂಕ ಉದ್ಭವ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯ ಕೂಡ ಒಂದು. ಮಲೆನಾಡಿನ ವರಾಹಿ ನದಿ ದಂಡೆಯಲ್ಲಿರುವ ಈ ದೇವಾಲಯ ನಿಸರ್ಗ ರಮಣೀಯ ವನಸಿರಿಯಿಂದ ಆವೃತವಾಗಿದೆ. ಈ ದೇವಾಲಯಕ್ಕೆ ಶತಮಾನಗಳ ಇತಿಹಾಸವಿದ್ದು ಹೊಸನಗರ ತಾಲೂಕಿನ ಗಡಿ ಭಾಗದ ಹಳ್ಳಿ ಇದಾಗಿದೆ. ಕೆಳದಿ ಹಾಗೂ ವಿಜಯನಗರ ಅರಸರ ಕಾಲದಲ್ಲಿ ದಕ್ಷಿಣ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಯ ಪುರಾತನ ಸಂಪರ್ಕ ಮಾರ್ಗ ಇದಾಗಿತ್ತಂತೆ. ಇದು ಘಟ್ಟದ ಗಡಿಯ ಮೇಲಿತ್ತು. ಇಲ್ಲಿ ಭತ್ತದ ತಪಾಸಣೆ ಹಾಗೂ ಅಡಿಕೆ, ಭತ್ತ, ಕಾಳುಮೆಣಸು ಇತ್ಯಾದಿಗಳ ಸುಂಕ ಸಂಗ್ರಹಣಾ ಕೇಂದ್ರವಿದ್ದುದರಿಂದ ಈ ಪ್ರದೇಶಕ್ಕೆ ಮೇಲುಸುಂಕ ಎಂಬ ಹೆಸರು ಬಂತು ಎನ್ನಲಾಗುತ್ತದೆ. ಹಾಗೆಯೇ ಘಟ್ಟದ ಕೆಳಗೆ ಕೆಳಸುಂಕ ಎಂಬ ಹಳ್ಳಿ ಇದ್ದು ಈಗ ಅದು ಕುಂದಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿದೆ. ಕೆಳದಿಯ ಅರಸರು ಕೃಷಿ, ಕಲೆ, ಸಾಹಿತ್ಯ, ಧರ್ಮ, ವಾಣಿಜ್ಯ ಸೇರಿದಂತೆ ಹಲವಾರು ವಿಷಯಗಳಲ್ಲಿ ತಮ್ಮದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಮೇಲುಸುಂಕ ಅಮ್ಮನವ್ರ ದೇವಸ್ಥಾನಕ್ಕೆ ನಮ್ಮ ಅಜ್ಜನ ಕಾಲದಿಂದಲೇ ನಡ್ಕೊಂಡು ಬರ್ತಿದ್ದಾರೆ. ನಮ್ಮ ತೋಟ, ಮನೆ, ಜಮೀನು, ದನಕರುಗಳು ಮತ್ತು ಮನೆಯವರ ಆರೋಗ್ಯ ಎಲ್ಲಕ್ಕೂ ಅಮ್ಮನವರೇ ರಕ್ಷೆ. ನಮ್ಮ ಭಾಗದಲ್ಲಿರೋ ಎಲ್ಲ ಜನರು ಅವರು ಇರುವಂತಿಲ್ಲ, ಎಲ್ಲರೂ ಕೆಲಸ ಮಾಡೋರು ಎಲ್ಲರೂ ಕೂಡ ಬಂದು ಈ ಅಮ್ಮನವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಎಲ್ಲ ಕೆಲಸ. ನಮ್ಮ ಅಜ್ಜನ ಕಾಲದಲ್ಲೆಲ್ಲ ದನ ಕಳೆದೋದ್ರೆ ಅಥವಾ ಮಳೆ ಜಾಸ್ತಿ ಆದಾಗ ಬೆಳೆ ಹಾನಿ ಆಗಿದ್ದಾಗೆಲ್ಲ ಬಂದು ಇಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಿದ್ರು. ಅಮ್ಮನವರು ಉಳಿಸ್ಕೊಡ್ತಿದ್ರು. ಕೆಳದಿಯ ಅರಸರು ಪಶ್ಚಿಮ ಘಟ್ಟದ ಪರಿಸರದಲ್ಲಿ ಇರುವ 3 ದುರ್ಗಾದೇವಿಯರ ಸನ್ನಿಧಿಗಳಾದ ಹೊಸಂಗಡಿ ಸಮೀಪದ ಮತ್ತೂರು, ಯಡೂರು ಸಮೀಪದ ಮೇಲುಸುಂಕ ಮತ್ತು ಅಳಲಸುರಳಿ ಸಮೀಪದ ಹುಲಿಸರ ದೇವಸ್ಥಾನಗಳಲ್ಲಿ ಪೂಜಾದಿಗಳನ್ನ ನಡೆಸುತ್ತಿದ್ದರು ಎಂದು ಇತಿಹಾಸದಿಂದ ತಿಳಿದುಬರುತ್ತದೆ. ನಾವು ಸುಮಾರು ವರ್ಷ ನಮ್ಮ ತಂದೆ ಕಾಲದಿಂದನೂ ಇಲ್ಲಿ ಈ ಪೂಜಾ ಭಟ್ರಿಗೂ ನಮಗೂ ಸ್ವಲ್ಪ ನೆಂಟರು, ಹಾಗಾಗಿ ನಡ್ಕೊಳ್ತಿತ್ತು. ಮತ್ತೆ ಬರ್ತಿದ್ದು. ಈಗ ಡ್ಯಾಮ್ ಆಗಿದ್ರಿಂದ ರೋಡೆಲ್ಲ ಇರಲಿಲ್ಲಲ್ಲ, ಕಡಿಮೆ ಆಗ್ತಿತ್ತು. ಈಗ ಮಗ ಇವರೆಲ್ಲ ಹೋಗೋಣ ಅಂತೇಳಿ ಒಂದು ಇದು ಮಾಡೋದು ಇಲ್ಲ, ಬಿಡ್ತಾ ಇಲ್ಲ. ಅಲ್ಲಿ ಕೇಳಿ ಮಾಡುವ ಅದೊಂದು ಸಮಸ್ಯೆ. ಈ ನಕ್ಸಲೈಟ್ ಏರಿಯಾ ಆಗಿಬಿಟ್ಟಿತ್ತು ಆವಾಗ. ನಮ್ಮ ಇದು ಸಿಂಗೇರಿ ಇದು ಎಲ್ಲ ನಕ್ಸಲೈಟ್ ಏರಿಯಾ ಅಂತೇಳಿ ಒಂದು ಇದು ಮಾಡಿದ್ರ. ಹಾಗಾಗಿ ಕೆಲವರಿಗೆ ಬಿಡ್ತಾ ಇಲ್ಲ. ಈಗ ಹೊಸಬ್ರು ಅಂದ್ಕೊಳ್ಳಿ, ನೀವು ಅಂದ್ಕೊಳ್ಳಿ ಎಲ್ಲಿಗೆ ಹೋಗೋರು ಏನುಂಟು ಗಾಡಿಲೆಲ್ಲ ಚೆಕ್ ಮಾಡ್ತಿದ್ವಿ. ಆ ಥರದಲ್ಲಿ ಇದು ಮಾಡಿ ಬರ್ತಿದ್ರು. ಈಗ ಅಂದ್ರೆ ನಾವೆಲ್ಲ ಗೊತ್ತಿದೆ ಹೇಳಿದ್ರೆ ಬಿಡ್ತಾರೆ. ಅದು ಮಾಡಬೇಕು, ಗೌರ್ಮೆಂಟೇ ಮಾಡಬೇಕು. ಅದು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಮನೆಗಳಿದಾವೆ ನೋಡಿದ್ರಲ್ಲ, ಎಲ್ಲ ಏನು ಬಾರಿ ಇದ್ದಂಥವ್ರು ಅಲ್ಲ, ಶ್ರೀಮಂತರೇನಲ್ಲ, ಅವರಿಗೆಲ್ಲ ಅದು ಅನುಕೂಲ ಆಗುತ್ತೆ. ಒಂದು 2 ಟೈಮ್ ಬಸ್ ಓಡಾಡಿದ್ರೆ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಆಗುತ್ತೆ. ದೇವಸ್ಥಾನಕ್ಕೆ ಬರೋರಿಗೂ ಹೋಗೋರಿಗೂ ಎಲ್ಲ ಹಾಗಾಗತ್ತೆ. ಸುಮಾರು 600 ವರ್ಷಗಳ ಹಿಂದೆ ಮೇಲುಸುಂಕ ಹಳ್ಳಿಯಲ್ಲಿ ರೈತರೊಬ್ಬರ ಮನೆಯ ಹಸು ಮೇಯಲು ಹೋಗಿ ಬಂದ ನಂತರ ಹಾಲು ಕೊಡುತ್ತಿರಲಿಲ್ಲವಂತೆ. ಇದು ದಿನಗಟ್ಟಲೆ ಮುಂದುವರಿದಾಗ ಪರೀಕ್ಷೆ ಮಾಡಿಸಲೇಬೇಕು ಎಂದು ಅದನ್ನು ಹಿಂಬಾಲಿಸಿದಾಗ ಅದು ಒಂದು ಪೊದೆಯ ಮೇಲೆ ಹಾಲು ಸುರಿಸುತ್ತಿತ್ತಂತೆ. ಇದನ್ನ ಪ್ರಮಾಣಿಸಿ ನೋಡದೆ ಹಸುವನ್ನ ಕಟ್ಟು ಹಾಕಿದರಂತೆ. ಆದರೆ ಆ ಹಸು ಹಗ್ಗದಿಂದ ಬಿಡಿಸಿಕೊಳ್ಳಲು ಹರಸಾಹಸ ಪಡುತ್ತಿತ್ತಂತೆ. ಅದೇ ದಿನ ರಾತ್ರಿ ಆ ರೈತನಿಗೆ ಕನಸಿನಲ್ಲಿ ದುರ್ಗೆ ಕಾಣಿಸಿಕೊಂಡು, ನಾನು ಅಲ್ಲಿ ನೆನೆಸಿದ್ದೇನೆ, ಪೂಜೆಗೆ ವ್ಯವಸ್ಥೆ ಮಾಡು ಎಂದು ಆದೇಶಿಸಿದಳಂತೆ. ಬೆಳಿಗ್ಗೆ ಎದ್ದು ಹೋಗಿ ಪರೀಕ್ಷೆ ಮಾಡಿದಾಗ ಅಲ್ಲೊಂದು ಕಲ್ಲು ಕಾಣಿಸಿತ್ತಂತೆ. ನಂತರ ಅರ್ಚಕರನ್ನ ಕರೆಸಿ ಪೂಜೆ ಆರಂಭಿಸಿದರಂತೆ. ಹೀಗೆ ಈ ದೇವಾಲಯ ನಿರ್ಮಾಣಗೊಂಡಿತು ಎಂದು ಇತಿಹಾಸ ತಿಳಿಸುತ್ತದೆ. ಮೂಲ ಸ್ಥಳದಲ್ಲಿ ಏನು ವಿಶೇಷ ಅಂದರೆ ಅಲ್ಲಿ ಒಂದು ಊರು ಮನೆ ಗ್ರಾಮಸ್ಥರದ್ದು ಒಂದು ದನ ಹಾಲು ಕೊಡ್ತಿರು. ಯಾವಾಗಲೂ 3-4 ದಿನ ನೋಡಿದ್ರೆ ಹಂಗಾರೆ ಯಾಕೆ ಹಾಲು ಕೊಡಲ್ಲ ಅಂತ ಹಸಿನ ಜೊತೆಗೆ ಹೋದಾಗ ಅಲ್ಲಿ ಮೂಲ ಸ್ಥಳ ಅಂತ ಮಲೆ ಕೊಡ್ತಿದ್ದ. ಅಲ್ಲಿ ಆ ಲಿಂಗದ ಮೇಲೆ ಹಾಲು ಸುರಿಸ್ತಾ ಇತ್ತು ಒಂದು ಹಸು. ಕಡೆಗೆ ಎಲ್ಲ ಊರು ಮನೆಯವರೆಲ್ಲ ನೋಡಿದಾಗ ಅದು ಮೂಲ ಸ್ಥಳ ಇದು ಅಂತ ಹೇಳಿ ಇಲ್ಲಿ ನಾನು ಜೀರ್ಣೋದ್ಧಾರ ಮಾಡಿ ಅಂತ ಹೇಳಿ ಹಿಂದೆ ಸೀರ್ನಹಳ್ಳಿಯವರು ಅವರಿಗೆ ಕನಸು ಬಿದ್ದು ಅವರು ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ರು ಅದ್ರ ಬಗ್ಗೆ. ಹಂಗಾಗಿ ಅದಕ್ಕೆ ಮಲೆ ಕೊಡ್ತೀನಿ ಅಂತ ಹೇಳಿ ಹೆಸರು ಬಂದಿದ್ದು. ಅಲ್ಲಿಗೂ ಇಲ್ಲಿಗೂ ಒಂದೇ ಬಂಡೆ, ಇದು ಕಲ್ಲು ಬಂಡೆ ನೆಲದೊಡ್ಡಿಯಿಂದ. ಇಲ್ಲಿ ಪೂಜೆ ಮಾಡಿದರೆ ಅಲ್ಲಿ ವಿಶೇಷವಾಗಿ ತೀರ್ಥ ಅಲ್ಲಿ ಅಭಿಷೇಕಕ್ಕೆ ಹೋಗುತ್ತೆ ಅಂತ ಇತಿಹಾಸ ಅದೇ ಹಿಂದಿನ ಸುಮಾರು 500-600 ವರ್ಷ ಕೆಳಗಿನ.
ಹಂಗಾಗಿ ಅಲ್ಲಿ ಯಾರು ಊರು ಮನೆಯವ್ರು ಹೇಳಿದ್ರೆ ಮಾತ್ರ ಅಲ್ಲಿ ಒಂದು ವಿಶೇಷ ಪೂಜೆ ಮಾಡಿ ಬರ್ತೇವೆ. ಮೊನ್ನೆ ಶಿವರಾತ್ರಿ ದಿನ ಪೂಜೆ ಇತ್ತಲ್ಲ, ಒಂದು 35 ಎಳ್ನೀರು ಅಭಿಷೇಕ ಎಲ್ಲ ಒಂದು ವಿಶೇಷ ಇತ್ತು. ಮೇಲುಸುಂಕ ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ತೀರ್ಥಹಳ್ಳಿಯಿಂದ ಹೋಗುವುದಾದರೆ ಸುಮಾರು 25 ಕಿಲೋಮೀಟರ್ ದೂರದ ಎಡೂರಿನಿಂದ ಎಡತಿರುವು ತೆಗೆದುಕೊಂಡು ವರಾಹಿ ವಾಣಿ ಅಣೆಕಟ್ಟಿನ ರಸ್ತೆಯಲ್ಲಿ ಸಾಗಬಹುದು. ಎಡೂರಿನಿಂದ ಸುಮಾರು 16 ಕಿಲೋಮೀಟರ್ ದೂರ ಇದ್ದು ದೇವಸ್ಥಾನವು 3 ಕಡೆ ಅಣೆಕಟ್ಟಿನ ಹಿನ್ನೀರಿನಿಂದ ಆವೃತವಾಗಿದೆ. ಇಲ್ಲಿಗೆ ಯಾವುದೇ ಬಸ್ ಸೌಕರ್ಯ ಇರುವುದಿಲ್ಲ. ಭಕ್ತಾದಿಗಳು ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಭೇಟಿ ನೀಡಲು ತಮ್ಮ ಸ್ವಂತ ವಾಹನದಲ್ಲಿ ಸಂಚರಿಸಬಹುದು.